ಏನಂದರೆ ನಿಮಗೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ಹಿಂಭಾಗದ ಮೆದುಳು ಶಟ್ ಡೌನ್ ಆಗುತ್ತೆ. ಈಗ ಎಷ್ಟೋ ಜನ ಕ್ರಿಮಿನಲ್ಸ್ ಅಂತ ನಾವು ಅಂತೀವಲ್ಲ, ಅಪರಾಧಿಗಳು, ಅವರಿಗೆ ಆ ಸಂದರ್ಭದಲ್ಲಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರಲ್ಲ. ಏನೋ ಒಂದು ಅಪರಾಧ ಮಾಡಿಬಿಟ್ಟು ಜೈಲಿಗೆ ಹೋಗಿ ಪಶ್ಚಾತ್ತಾಪ ಅನುಭವಿಸ್ತಾ ಇರ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ತುಂಬ ಕ್ರೌಡ್ ಇದೆ, ಕ್ರೌಡ್ ಅಂತಂದರೆ ಈಗ ಸಿಗ್ನಲ್ ಲೈಟು ಎಲ್ಲ ಹಾಕಿದೆ, ಎಲ್ಲ ನಿಂತಿದ್ದಾರೆ, ಅವನು ಸುಮ್ಮನೆ ಹೋಗ್ತಾ ಇದ್ದಾನೆ, ಭಯನೇ ಆಗ್ತಾ ಇಲ್ಲ, ಒತ್ತಡನೂ ಆಗ್ತಾ ಇಲ್ಲ, ಇದು ಡೇಂಜರ್ ಅಂತಲೇ ಹೇಳ್ತಾರೆ. ಸೋಷಿಯಲ್ ಮೀಡಿಯಾಕ್ಕೆ ಹೋದರೆ ಎಲ್ಲರೂ ಹೇಳ್ತಾರೆ ಒತ್ತಡನ ಯಾವ ರೀತಿ ನಿರ್ವಹಣೆ ಮಾಡ್ಬೋದು, ಈ ಥರ ಮಾಡಿ ಆ ಥರ ಮಾಡಿ. ಜನಕ್ಕೆ ಟೋಟಲಿ ಕನ್ಫ್ಯೂಷನ್. ಕೋಲ್ಡ್ ಚಿಲ್ ವಾಟರ್ ಅಂತೀವಲ್ಲ, ಅದನ್ನು ಕುಡಿದಾಗಲೂ ಸಹ ತುಂಬ ಜಾಸ್ತಿ ಉದ್ವೇಗ, ಒತ್ತಡ ಎಲ್ಲ ಇರುತ್ತಲ್ಲ, ಅದು ಕಡಿಮೆ ಆದಂತಹದ್ದು. ಇದ್ರು ಅಂದರೆ ಈಸ್ ಅ ಕೌನ್ಸಿಲರ್ ಅಲ್ವಾ, ಒಬ್ಬರು ಮನಃಶಾಸ್ತ್ರಜ್ಞ ಅನ್ಬೋದು ಕೃಷ್ಣನ. ಒತ್ತಡ ಎಲ್ಲರಿಗೂ ಇರುತ್ತೆ, ಹೌದು, ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅಷ್ಟೆ. ಒತ್ತಡದ ಜಾಗ ಏನಿದೆ, ಇದು ಹಿಪೋಕ್ಯಾಂಪಸ್, ಹೈಪೋಥಾಲಮಸ್ ರೀಜನ್ನು, ಅಮೆಗ್ಡೆಲಾ ರೀಜನ್ನು, ಇದರಲ್ಲಿ ಅದನ್ನು ಬ್ಲಾಕ್ ಮಾಡಿ ಬಹಳಷ್ಟು ರಿಸರ್ಚ್ ನಡೆದಿದೆ. ಅದರಲ್ಲಿ ಅದನ್ನು ಬ್ಲಾಕ್ ಥರ ಮಾಡಿಬಿಟ್ಟಿದ್ದಾರೆ. ಮಾಡಿ ಅಂತ ಜನರನ್ನು ನೋಡಿದ್ದಾರೆ. ಒಂದು ಅದರಲ್ಲಿ ಎಕ್ಸಾಂಪಲ್ ಹೇಳ್ತಾರೆ, ಏನು ಅಂದರೆ ಒಬ್ಬ ವ್ಯಕ್ತಿ ತುಂಬ ಕ್ರೌಡ್ ಇದೆ, ಕ್ರೌಡ್ ಅಂತಂದರೆ ಈಗ ಸಿಗ್ನಲ್ ಲೈಟು ಎಲ್ಲ ಹಾಕಿದೆ, ಎಲ್ಲ ನಿಂತಿದ್ದಾರೆ. ಬೇರೆ ಸಂದರ್ಭದಲ್ಲಾದರೆ ಆ ಲೈಟ್ ನೋಡಿ ನಾವು ಅದು ರೆಡ್ ಬರುತ್ತಾ ಅಥವಾ ಗ್ರೀನ್ ಬರುತ್ತಾ, ಕೆಂಪು ಅಥವಾ ಹಸಿರು ಬಣ್ಣ ನೋಡ್ಕೊಂಡು ನಾವು ಮೂವ್ ಆಗೋದು ಅಥವಾ ನಿಂತ್ಕೊಳ್ಳೋದು ಮಾಡ್ತೀವಿ. ಅದೇನಾಗಿದೆ ಅವನಿಗೆ, ಅವನು ಸುಮ್ಮನೆ ಹೋಗ್ತಾ ಇದ್ದಾನೆ, ಅವನಿಗೆ ಏನು ಭಯನೇ ಏನೂ ಆಗ್ತಾನೆ ಇಲ್ಲ, ಭಯನೇ ಆಗ್ತಾ ಇಲ್ಲ, ಒತ್ತಡನೂ ಆಗ್ತಾ ಇಲ್ಲ, ಇದು ಡೇಂಜರ್ ಅಂತಾನೆ ಹೇಳ್ತಾರೆ. ಅಂದರೆ ನಮಗೆ ಬೇಕದು ಒತ್ತಡ ಬೇಕು, ಭಯನೂ ಆಗಬೇಕು, ಇಲ್ಲ ಅಂತಂದ್ರೆ ರಿಸ್ಕ್ ಮಾಡ್ತಾರೆ, ಏನು ಗೊತ್ತೇ ಆಗೋದಿಲ್ಲ, ಏನು ಅನ್ಸೋದೇ ಇಲ್ವಲ್ಲ, ಒತ್ತಡನೇ ಆಗ್ತಾ ಇರೋದಿಲ್ವಲ್ಲ. ಹಾಗಾಗಿ ಇದು ಮನುಷ್ಯನಿಗೆ ಅತ್ಯಂತ ಅವಶ್ಯಕತೆ ಇರೋಂಥದ್ದು, ಬಹಳ ಮುಖ್ಯವಾದದ್ದು. ಆದರೆ ಅದರ ನಿರ್ವಹಣೆಯನ್ನು ಸಹ ನಮಗೆ ಗೊತ್ತಿದ್ದರೆ ನಾವು ಜೀವನದಲ್ಲಿ ಒತ್ತಡವನ್ನು ಬಹಳ ಅದ್ಭುತವಾಗಿ ನಾವು ನಿರ್ವಹಣೆಯನ್ನು ಮಾಡ್ತಾ ಬರ್ಬೋದು. ಅತಿಯಾದ ಒತ್ತಡವನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಇತ್ತೀಚಿನ ದಿನಗಳಲ್ಲಿ? ಈಗ ಇದೊಂದು $1 million ಕ್ವೆಶ್ಚನ್. ಕೋಟಿ ನಿಮಗೆ ಇನ್ಫಾರ್ಮೇಷನ್ಗಳು ನೀವು ಹಾಗೆ ಯೂಟ್ಯೂಬು, ಸೋಷಿಯಲ್ ಮೀಡಿಯಾಕ್ಕೆ ಹೋದರೆ ಎಲ್ಲರೂ ಹೇಳ್ತಾರೆ ಒತ್ತಡನ ಯಾವ ರೀತಿ ನಿರ್ವಹಣೆ ಮಾಡ್ಬೋದು, ಈ ಥರ ಮಾಡಿ ಆ ಥರ ಮಾಡಿ. ಜನಕ್ಕೆ ಟೋಟಲಿ ಕನ್ಫ್ಯೂಷನ್. ಹೌದು, ಏನು ಮಾಡೋದು, ಒತ್ತಡನ ಯಾವ ರೀತಿ ನಿರ್ವಹಣೆ ಮಾಡೋದು, ತುಂಬ ಹೇಳ್ತಾರಲ್ಲ, ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಅಂತೇಳಿ. ಇಲ್ಲಿ ಬಹಳ ಮುಖ್ಯವಾಗಿ ಸೈಂಟಿಫಿಕ್ ಆಗಿ ನಾನು ಹೇಳ್ತೀನಿ ಒಂದಷ್ಟು ವಿಚಾರಗಳು. ಏನಾಗುತ್ತೆ ಅಂತಂದರೆ, ನಾನು ಮೊದಲೇ ಹೇಳಿದೆ, ನಮ್ಮಲ್ಲಿ ಒಂದು ಬೇಸಿಕ್ ಅದು ಇನ್ಫಾರ್ಮೇಷನ್ ಏನು ಅಂದರೆ, ಮನುಷ್ಯನಲ್ಲಿ ಮೆದುಳಿನಲ್ಲಿ 3 ಭಾಗಗಳನ್ನು ನಾವು ನೋಡ್ತೀವಿ. ಹಿಂಭಾಗದ ಮೆದುಳು, ಅದು ನಮ್ಮ ಉಸಿರಾಟ, ನಮ್ಮ ದೇಹದ ಉಷ್ಣತೆ, ಈ ಥರದನ್ನ ಎಲ್ಲದನ್ನು, ಹಾರ್ಟ್ ರೇಟು ಇದೆಲ್ಲ ಇದೆಯಲ್ಲ, ಇದನ್ನು ನಿರ್ವಹಣೆ ಮಾಡುವಂತಹದ್ದು. ಅದರ ಮೇಲ್ಭಾಗದ ಮೆದುಳು ಇದೆಯಲ್ಲ, ಅದನ್ನು ಕಾರ್ಟೆಕ್ಸ್ ಅಂತ ಕರಿತೀವಿ, ಅದನ್ನು ಲಿಂಬಿಕ್ ಸಿಸ್ಟಮ್ ಅಂತಲೂ ಸಹ ನಾವು ಕರಿತೀವಿ. ಇದರ ಕೆಲಸ ಏನು ಅಂತ ಅಂದರೆ, ಭಾವನೆಗಳು, ಈಗ ಒತ್ತಡ ಆಗ್ಬೋದು, ಭಯ ಆಗ್ಬೋದು, ಆತಂಕ, ಕೋಪ, ಪ್ರೀತಿ, ದುಃಖ, ಕರುಣೆ, ಎಲ್ಲ ಥರ ಎಮೋಷನ್ಸ್, ಭಾವನೆಗಳ ಮೊತ್ತ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದು ಅಮೆಗ್ಡೆಲಾ ಅಥವಾ ಲಿಂಬಿಕ್ ಸಿಸ್ಟಮ್ ಅಂತ. ಅದು ಪ್ರಾಣಿ ಮೆದುಳು ಅಂತಲೂ ನಾವು ಅದನ್ನು ಕರಿಬೋದು. ಕಾರಣ ಏನಂದರೆ, ಪ್ರಾಣಿಗಳಲ್ಲಿ ವಿವೇಕ ಅಂತ ಇಲ್ಲ, ಅವಕ್ಕೇನಂದರೆ ಎರಡೇ ಇರೋದು, ಫೈಟ್ ಆರ್ ಫ್ಲೈಟ್. ಈಗ ಎಲ್ಲೋ ಆಹಾರ ಇದೆ ಅಂತ ಇಟ್ಕೊಳ್ಳಿ, ಒಂದಷ್ಟು ನಾಯಿಗಳಲ್ಲೆಲ್ಲ ಬಂದವು, ಅವು ಜಗಳ ಆಡ್ಕೊಳ್ತವೆ, ಒಂದಷ್ಟು ಯಾವುದು ಬಲವಾಗಿರುತ್ತೆ, ಶಕ್ತಿಶಾಲಿಯಾಗಿರುತ್ತೆ, ಅದೆಲ್ಲರನ್ನೂ ಓಡಿಸಿ ಅದು ತಿನ್ನುತ್ತೆ. ಆ ಥರ ಫೈಟ್ ಆರ್ ಫ್ಲೈಟ್ ಪ್ರಾಣಿಗಳದು. ಅದಕ್ಕೆ ಪ್ರಾಣಿ ಮೆದುಳು ಅಂತ ಅನ್ನೋದು. ಅದಕ್ಕೆ ವಿವೇಚನೆ ಇಲ್ಲ. ಅದರದ್ದು ಕೆಲಸ ಏನು ಅಂದರೆ, ಈ ಎಮೋಷನ್ನ ರೆಕಗ್ನೈಸ್ ಮಾಡೋದು, ಭಯ, ಆತಂಕ, ಕೋಪ, ಕರುಣೆ, ಪ್ರೀತಿ, ಮಮತೆ, ಎಲ್ಲ ಥರದ್ದು, ಆಮೇಲೆ ಲೈಂಗಿಕತೆ, ಎಲ್ಲದನ್ನು ಐಡೆಂಟಿಫೈ ಮಾಡೋ ಭಾಗ ಅದು. ಮುಂಭಾಗದ ಮೆದುಳನ್ನ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ, ನಿಯೋ ಕಾರ್ಟೆಕ್ಸ್ ಅಂತಲೂ ಕರಿಬೋದು. ಅದರ ಕೆಲಸ ಏನು ಅಂತ ಅಂದರೆ, ತರ್ಕ ಮಾಡೋದು, ಸರಿನಾ ತಪ್ಪ, ಅನಾಲಿಸಿಸ್ಗಳು, ಆಮೇಲೆ ಡಿಸಿಷನ್ನು, ನಾನು ಈ ಕೆಲಸ ಮಾಡಿದ್ರೆ ಸರಿಯಾಗುತ್ತಾ ಇಲ್ವಾ, ನಾನು ಮಾಡಬಹುದಾ, ಅದರ ಜೊತೆಗೆ ಕ್ರಿಯೇಟಿವಿಟಿ, ಆಲೋಚನೆಗಳು, ಹೊಸ ಥರ. ಅದಕ್ಕೆ ನೋಡಿ, ಮನುಷ್ಯ ಇಷ್ಟೆಲ್ಲ ಮುಂದುವರಿಯೋಕ್ಕೆ ಕಾರಣ ಮುಂಭಾಗದ ಮೆದುಳು. ಅದರಿಂದಾಗಿ ನಾವು ಹೊಸದಾಗೆಲ್ಲ ಕಂಡಿಡಿದ ಸಂಶೋಧನೆಗಳು, ಆವಿಷ್ಕಾರಗಳು, ಎಲ್ಲ ಥರದ್ದು ನಾವು ಏನು ಹೇಳ್ತೀವಲ್ವ, ಡಿಸಿಷನ್ಗಳು ಮಾಡೋ ಅಂಥದ್ದು, ಮತ್ತು ಸಂದರ್ಭೋಚಿತವಾಗಿ ನಡ್ಕೊಳ್ಳೋ ಅಂಥದ್ದು, ಯಾವ ರೀತಿ ಇರಬೇಕು ಒಂದು ಸಮಾಜದಲ್ಲಿ ಅನ್ನೋದು, ಈ ಥರದ್ದೆಲ್ಲ ತಿಳುವಳಿಕೆ, ಅರಿವು, ಪ್ರಜ್ಞೆ ಅಂತ ನಾವು ಏನು ಹೇಳ್ತೀವಿ, ಅದನ್ನು ಕೊಡೋ ಅಂಥದ್ದು ಮುಂಭಾಗದ ಮೆದುಳು. ಇಲ್ಲಿ ಒಂದು ಲಾಜಿಕ್ ಇದೆ, ಏನಂದರೆ, ನಿಮಗೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ಹಿಂಭಾಗದ ಮೆದುಳು ಶಟ್ ಡೌನ್ ಆಗುತ್ತೆ, ಕೆಲಸ ಮಾಡಲ್ಲ. ನೀವು ಹಿಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಅಂದರೆ ಆ ಮೆದುಳು ನಿಮ್ಮಲ್ಲಿ ತುಂಬ ಚೆನ್ನಾಗಿ ಜಾಸ್ತಿಯಾಗಿ ಕೆಲಸ ಮಾಡ್ತಾಯಿದ್ರೆ ಮುಂಭಾಗದ್ದು ನಿಮಗೆ
ಕಂಪ್ಲೀಟು ಡೌನ್ ಅದು. ಹಾಗಾಗಿ ನೋಡಿ ಕೆಲವರಿಗೆ ನಾವು ಎಷ್ಟು ಬುದ್ಧಿ ಹೇಳಿದ್ರು ಕೆಲವರು ಕೇಳಲ್ಲ. ಕಾರಣ ಅಂದರೆ ಅವ್ರಿಗೆ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗ್ತಾ ಇರಲ್ಲ. ಅದು ಅವ್ರಿಗೆ ಹೇಳ್ತಾ ಇಲ್ಲ ನಿನಗೆ ತೊಂದರೆ ಆಗುತ್ತೆ ನೋಡು ಅನ್ನೋದನ್ನ ತಿಳಿಸ್ತಾ ಇಲ್ಲ. ಅವ್ರು ಏನಂದ್ರೆ ಜಗಳ ಆಡಿಸ್ತಿದ್ರಲ್ಲಿ ಇರ್ತಾರೆ, ಬೈದಾಡೋದು, ಜಗಳ ಆಡೋದು. ಈಗ ಎಷ್ಟೋ ಜನ ಕ್ರಿಮಿನಲ್ಸ್ ಅಂತ ನಾವು ಅಂತೀವಲ್ಲ, ಅಪರಾಧಿಗಳು, ಅವ್ರಿಗೆ ಆ ಸಂದರ್ಭದಲ್ಲಿ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗಿರಲ್ಲ. ಏನೋ ಒಂದು ಅಪರಾಧ ಮಾಡಿಬಿಟ್ಟು ಜೈಲ್ಗೆ ಹೋಗಿ ಪಶ್ಚಾತ್ತಾಪ ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಗೊತ್ತಲ್ವಾ ಜೈಲ್ ಅಂತಂದಾಗ ಹೊರಗಡೆ ಎಷ್ಟು ಆರಾಮಾಗಿದ್ರು ಈಗ ಅಂದಾಗ ಅದು ನ್ಯಾಚುರಲಿ ಅವ್ರಿಗೆ ಪ್ರತಿಕ್ಷಣ ಅನಿಸ್ತಿರುತ್ತೆ, ಅಯ್ಯೋ ನಾನು ಹಾಗೆ ಮಾಡಬಾರ್ದಾಗಿತ್ತು ಬಟ್ ಮಾಡಾಗಿದೆ. ಕಾರಣ ಏನಂದರೆ ನೀನು ಒಂದು ಪಾಸ್ ಕೊಟ್ಟಿಲ್ಲ, ನೀನು ಒಂದು ನಿಮಿಷ ತಡೆದಿಲ್ಲ, ಸಡನ್ ರಿಯಾಕ್ಟ್ ಮಾಡಿದ್ಯಾ. ಹಾಗಾಗಿ ಇದು ನಮ್ಮ ಮೆದುಳಿನ ಒಂದು ಏನು ಭಾಗಗಳು ಯಾವ ಥರ ಕೆಲಸ ಮಾಡುತ್ತೆ ಅಂತ. ಏಕೆಂದರೆ ಒತ್ತಡ ನಿರ್ವಹಣೆಯಲ್ಲಿ ಇದು ಗೊತ್ತಿರಬೇಕು ನಮಗೆ. ಇದರ ಜೊತೆಯಲ್ಲಿ 2 ನರ್ವಸ್ ಸಿಸ್ಟಮ್ಗಳಿದೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಈ ಅಮೆಗ್ಡಲ್ಲಾದಿಂದ ಭಯ, ಆತಂಕ, ಕೋಪ, ಹೋರಾಟ ಇದೆಲ್ಲ ಏನು ಎಮೋಷನ್ ಬರುತ್ತೆ ಆವಾಗ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಅದೇನು ಮಾಡುತ್ತೆ, ಹೃದಯ ಬಡಿತ ಜಾಸ್ತಿ ಮಾಡುತ್ತೆ. ಜಗಳ ಸುಮ್ಮನೆ ಮಾಡೋಕ್ಕಾಗಲ್ಲ. ನಿಮಗೆ ಮೈ ಬಿಸಿ ಆಗಬೇಕು, ಮಸಲ್ ಟೆನ್ಸ್ಡ್ ಆಗಿ ಒಡೆಯಕ್ಕೆ ಹೋಗಬೇಕು, ಕಣ್ಣು ಕೆಂಪಾಗಬೇಕು, ಕಿವಿ ಮುಖ ಎಲ್ಲ ಕೆಂಪಾಗಬೇಕು. ಜಗಳ ಅಂದರೆ ಅದೆಲ್ಲ ಪ್ರಿಪ್ರೇಷನ್ ಅದನ್ನೆಲ್ಲ ಮಾಡೋದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನು ಮಾಡುತ್ತೆ, ಅದನ್ನೆಲ್ಲ ಕಾಮ್ ಡೌನ್ ಮಾಡುತ್ತೆ. ಆ ಥರ ಆದ್ರೂ ಸ್ವಲ್ಪ ತಡೆದ್ರೆ ಅದೆಲ್ಲ ಕಮ್ಮಿ ಮಾಡುವಂತಹದ್ದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸೊ ಈಗ ಒಂದು ಭಯ ಆಗಲಿ ಒತ್ತಡ ಆಗಲಿ ಉಂಟಾದಾಗ ನಾವು ಮೊದಲನೇದಾಗಿ ಮಾಡಬೇಕಾಗಿರೋದು ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ನರ್ವ್ ಇದೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲಿ, ವೇಗಸ್ ನರ್ವ್ ಅಂತ. ಆ ವೇಗಸ್ ನರ್ವನ್ನ ನೀವು ಆ್ಯಕ್ಟಿವೇಟ್ ಮಾಡಿದ್ರೆ ನಿಮಗೆ ಆ ಒಂದು ಸಂದರ್ಭದಲ್ಲಿ ಒತ್ತಡವನ್ನು ಯಾವ ರೀತಿ ನಿರ್ವಹಿಸಬಹುದು ಅಂತ ಗೊತ್ತಾಗೋಗುತ್ತೆ. ಬೇಕಾದಷ್ಟು ವಿಧಾನಗಳಿದೆ, ಒತ್ತಡ ನಿರ್ವಹಣೆಯಲ್ಲಿ ಬೇಕಾದಷ್ಟಿದೆ. ಅದನ್ನು ಯಾವ ರೀತಿ ಮಾಡಬಹುದು ಅಂತ ನಮಗೆ ಅರ್ಥ ಆಗುತ್ತೆ. ವೇಗಸ್ ನರ್ವ್ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ಒತ್ತಡ ನಿರ್ವಹಣೆಯಲ್ಲಿ ಮೊದಲನೇದಾಗಿ ಜನರಲ್ ಆಗಿ ನಾವು ಹೇಳಬೇಕು ಅಂತಂದರೆ, ಯಾವ ವ್ಯಕ್ತಿಗೆ ತುಂಬ ಒತ್ತಡ ಇದೆ ಅವನ ದೈಹಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಮೊದಲನೇದಾಗಿ ಎಷ್ಟೇ ಒತ್ತಡ ಇರಲಿ ದಿನಕ್ಕೆ ಒಂದು 30 ನಿಮಿಷ ಅವನು ಒಂದು ವಾಕ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಎಲ್ಲೋ ಪರಿಸರದಲ್ಲಿ ಮನೆ ಹತ್ರ ಪಾರ್ಕ್ ಇದೆ ಅಲ್ಲಿ ವಾಕ್ ಮಾಡೋದೇ ಆಗಲಿ. ಏನಾಗುತ್ತೆ ಅಂಥ ಸಂದರ್ಭದಲ್ಲಿ ದೇಹದಲ್ಲಿ ಕೆಲವೊಂದು ಒಳ್ಳೆಯ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಅದರಲ್ಲಿ ಎಂಡಾರ್ಫಿನ್ ಅಂತ ಪೇನ್ ಕಿಲ್ಲರ್ ಥರ ಅದು ಒಂದು ಮಟ್ಟಿಗೆ ಒತ್ತಡವನ್ನು ಕಡಿಮೆ ಮಾಡ್ತಾ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ವಾಕ್ ಮಾಡೋದು. ಅಥವಾ ನೀವೇನು ಮಾಡ್ಬೋದು, ನಿಮಗೆ ಯೋಗ ಎಲ್ಲ ಅಭ್ಯಾಸ ಇತ್ತು ಅಂದರೆ ಇನ್ನೂ ಒತ್ತಡ ನಿರ್ವಹಣೆಯಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದ್ಭುತ ಅಂದರೆ ಎಲ್ಲದಕ್ಕಿಂತ ಒತ್ತಡದ ನಿರ್ವಹಣೆಯಲ್ಲಿ ಬಹಳ ಮೇಯ್ನ್ ತುಂಬ ಕೀ ಫ್ಯಾಕ್ಟರ್ಸ್ ಅಂತ ನಾವೇನು ಹೇಳ್ತೀವಿ, ಆ ಥರ ಯೋಗ ಮಾಡೋದೇ ಆಗಲಿ, ಧ್ಯಾನ ಮಾಡೋದೇ ಆಗಲಿ, ಅಥವಾ ಪ್ರಾಣಾಯಾಮ ಮಾಡೋದು. ಯೋಗಾಭ್ಯಾಸನೂ ಮಾಡ್ಬೋದು, ಒಂದಷ್ಟು ಪಾಶ್ಚರ್ಸ್ ಎಲ್ಲ ಮಾಡ್ಬೋದು. ನಂತರ ಪ್ರಾಣಾಯಾಮ ಒತ್ತಡದ ನಿರ್ವಹಣೆಯಲ್ಲಿ ತುಂಬ ಎಕ್ಸಲೆಂಟ್. ಅಂದರೆ ಅದು ಎಪಿಟೋಮು, ಎಲ್ಲದಕ್ಕಿಂತ ಟಾಪಲ್ಲಿ ಬರುತ್ತೆ ಒತ್ತಡದ ನಿರ್ವಹಣೆ. ನೀವು 100,000 ಟಿಪ್ಸ್ ಹೇಳಿದ್ರು ಅದರಲ್ಲಿ ಎಲ್ಲದಕ್ಕಿಂತ ಫಸ್ಟ್ ಬರೋದೇ ನಮ್ಮ ಉಸಿರಾಟದ ಕ್ರಮ. ಒತ್ತಡ ಉಂಟಾದಾಗ ಏನಾಗುತ್ತೆ, ದೀರ್ಘವಾಗಿ ಉಸಿರಾಡಬೇಕು ಅಂತ ನಾವು ಹೇಳ್ತೀವಿ. ದೀರ್ಘವಾಗಿ ಉಸಿರಾಟ ನಡೆಸಬೇಕು. ಡೀಪ್ ಇನಲೇಷನ್, ಡೀಪ್ ಎಕ್ಸಲೇಷನ್. ಅದನ್ನು 4-6-8 ಅಂತ ಒಂದು ಫಾರ್ಮ್ಯುಲಾ ಇದೆ. 4 ಟೈಮ್ಸು ಬ್ರೀದ್ ಇನ್, 4 ಕೌಂಟ್ಸು, 1 2 3 4 ಅಂತ ಕೌಂಟ್ ಮಾಡ್ಕೊಂಡು ಇನ್ನಲ್ಲಿ ಮಾಡೋದು, ಉಸಿರನ್ನ ಒಳಗಡೆ ತಗೊಳ್ಳೋದು. 6 ಕೌಂಟು ಹಾಗೆ ಅದನ್ನು ಉಸಿರನ್ನ ಹಿಡ್ಕೊಳ್ಳೋದು, ಕುಂಭಕ ಅಂತ ಕರೀತಾರಲ್ವ. ನಂತರ ಆ 8 ಕೌಂಟ್ ಮಾಡ್ತಾ ಉಸಿರನ್ನು ಹಾಗೆ ಬಿಡೋದು. ಯಾರಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ತಡ್ಕೊಳಕ್ಕಾಗ್ತಿಲ್ಲ ಅಂದಾಗ ಉಸಿರಾಟದನ್ನ ಈ ಥರ ಒಂದು 10-15 ಸಲ ಮಾಡಿದ್ರೆ ಕಾಮ್ ಡೌನ್ ಆಗುತ್ತೆ. ಕಾರಣ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ದು. ಸೊ ನಮ್ದು ಏನೇನು ಉದ್ವೇಗ ಆಗಿರುತ್ತೆ, ಇದಾಗಿರುತ್ತೆ, ಅದೆಲ್ಲ ಹಾಗೆ ಕಾಮ್ ಡೌನ್ ಆಗ್ತಾ ಬರುತ್ತೆ. ಆಮೇಲೆ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದರೆ ನಾನು ಏನು ರಿಯಾಕ್ಷನ್, ನಾನು ಏನು ಮಾಡಬಹುದು ಅಂತ ಅದು ನಮಗೆ ಆಲೋಚನೆಗಳನ್ನು ಕೊಡುತ್ತೆ. ಇದು ಮಾಡಲಿಲ್ಲ ಅಂದರೆ ನಾವು ಹಿಂಭಾಗದ ಮೆದುಳಿನಲ್ಲೇ ಫೈರ್ ಆಗ್ತಾ ಇರ್ತದೋ ಅಲ್ಲೇ ಇರ್ತೀವಿ. ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ತಪ್ಪನ್ನ ನಾವು ಸರಿ ಮಾಡೋಕ್ಕೆ ಇನ್ನೊಂದು ತಪ್ಪು ಮಾಡ್ತೀವಿ, ಅದು 2 ತಪ್ಪುಗಳಾಗೋಯ್ತು. ಅವು 2ನ್ನ ನೋಡೋಕೆ ಹೋದಾಗ ಇನ್ನೊಂದು ತಪ್ಪಾಗುತ್ತೆ. ಹೀಗೆ ಒಂದು ಚೈನ್ ಥರ ಅದು ರಿಯಾಕ್ಷನ್ನು ನಡ್ಕೊತಾ ಹೋಗುತ್ತೆ.
ಹಾಗಾಗಿ ಇದು ಬಹಳ ಪ್ರಮುಖವಾದದ್ದು. ವಾಕ್ ಅಂದರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಯೋಗ ಆಗ್ಬೋದು, ಸ್ವಿಮ್ಮಿಂಗು ಅಥವಾ ವಾಕ್ ಮಾಡೋದು ನಮ್ಮ ವಯಸ್ಸಿಗೆ ತಕ್ಕಂತೆ. ವಯಸ್ಸಾದವರಾದರೆ ನಿಧಾನಕ್ಕೆ ವಾಕ್ ಮಾಡ್ತಾ ಹೋಗೋವಂಥದ್ದು, ಅಥವಾ ಹುಡುಗರುಗಳೆಲ್ಲ ಆಯಿತು ಅಂದರೆ ಸ್ವಿಮ್ಮಿಂಗು ಅಥವಾ ಬೇರೆ ಜಿಮ್, ಏನೋ ಅವ್ರಿಗೆ ಏನು ಖುಷಿ ಆಗುತ್ತೆ ಎವ್ರಿ ಡೇ ಒಂದು 30 ಮಿನಿಟ್ಸು ಅದನ್ನು ಮಾಡ್ಬೋದು. ಎರಡನೇದು ನಾನು ಉಸಿರಾಟದ ಬಗ್ಗೆ ಹೇಳಿದೆ, ಮಾಡಲೇಬೇಕದು. ದೀರ್ಘವಾಗಿ ಪ್ರಾಣಾಯಾಮ ಮಾಡಬೇಕು. ಇದು ಎಲ್ಲರಿಗೂ ಅನ್ವಯಿಸುತ್ತೆ, ಎಲ್ಲ ವಯಸ್ಸಿನವ್ರಿಗೂ. ಯಾರು ಪ್ರಾಣಾಯಾಮ ಮಾಡ್ತಾರೆ ಅಂದರೆ ಉಸಿರು ಅನ್ನೋದಿದೆಯಲ್ಲ, ಆ ಉಸಿರಾಟ ಮಾಡಿದಾಗ ಆಕ್ಸಿಜನ್ ಸಪ್ಲೈ, ನಮ್ಮ ಮೆದುಳಿಗೆ ಆಕ್ಸಿಜನ್ ಸಪ್ಲೈ, ದೀರ್ಘವಾಗಿ ಉಸಿರು ತಗೊಂಡಾಗ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗುತ್ತೆ. ದೇಹದ ಎಲ್ಲ ಜೀವಕೋಶಗಳಿಗೂ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ಒತ್ತಡವನ್ನು ಕಮ್ಮಿ ಮಾಡ್ತಾ ಬರುತ್ತದೆ. ಹಾಗಾಗಿ ದೀರ್ಘವಾದ ಉಸಿರಾಟ, ಪ್ರಾಣಾಯಾಮ ಮಾಡೋ ಅಂಥದ್ದು. ಆಮೇಲೆ ಇದರ ಜೊತೆಗೆ ಒತ್ತಡ ಉಂಟಾದಾಗ ತಣ್ಣೀರನ್ನು ಕುಡಿಬೇಕು. ಒಂದು ಸ್ವಲ್ಪ ಕೋಲ್ಡ್ ಚಿಲ್ ವಾಟರ್ ಅಂತೀವಲ್ಲ, ಅದನ್ನು ಕುಡಿದಾಗಲೂ ಸಹ ತುಂಬ ಜಾಸ್ತಿ ಉದ್ವೇಗ, ಒತ್ತಡ ಎಲ್ಲ ಇರುತ್ತಲ್ಲ, ಅದು ಕಡಿಮೆ ಆಗೋಂಥದ್ದು. ಇದರ ಜೊತೆಗೆ ಮ್ಯೂಸಿಕ್ಕು. ಓಕೆ. ತುಂಬ ಒತ್ತಡ ಇದ್ದಾಗ ಅದಕ್ಕೆ ಮ್ಯೂಸಿಕ್ ಥೆರಪಿ ಅಂತಾರೆ ನೋಡಿ. ಆ್ಯಂಗ್ಸೈಟಿ, ಭಯ ಇದೆಲ್ಲ ಇದ್ದಾಗ ಮ್ಯೂಸಿಕ್ ಥೆರಪಿ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿರೋ ಕಾಮ್ ಡೌನ್ ಮಾಡೋಂಥ ಮ್ಯೂಸಿಕ್ ಥೆರಪಿ ಇದೆ. ಮ್ಯೂಸಿಕ್ಗಳು ನೀವು ಫ್ಲೂಟ್ ಆಗ್ಬೋದು, ಬೇರೆ ಬೇರೆ ಥರದ, ಅಂದರೆ ತುಂಬ ಇದು ಈ ಬೀಟ್ಸ್ ಇರೋಂಥದ್ದು, ಈಗ ಡೋಲ್ ಆಗಿರ್ಬೋದು, ಡಮರುಗ, ಈ ಥರದ್ದಲ್ಲ, ಸೂದಿಂಗ್ ಆಗಿರೋಂತಹ ಒಂದು ಈ ವೀಣಾ ಆಗ್ಬೋದು ಅಥವಾ ಫ್ಲೂಟ್ ಆಗ್ಬೋದು, ಗಿಟಾರು, ತುಂಬ ಜಲ್ತರಂಗ್ ಈ ಥರದ್ದೆಲ್ಲ ಇರುತ್ತಲ್ಲ, ತುಂಬ ಕಾಮ್ನೆಸ್ ಕೊಡೋ ಅಂತಹ ಆ ಥರದ್ದು ಮ್ಯೂಸಿಕ್ನ ಕೇಳೋದು ಅಥವಾ ಹೇಳೋದಕ್ಕಾರೋ ಹೇಳ್ಬೋದು. ಒತ್ತಡದ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಏನಾಗುತ್ತೆ ಅಂದರೆ ಒತ್ತಡ ಜಾಸ್ತಿ ಆದಾಗ ನಮ್ಮ ಮೆದುಳಿನಲ್ಲಿ ಅಲೆಗಳಿದೆ. ಅಲೆಯಲ್ಲಿ ಒಂದು 4 ಥರದ ಅಲೆಗಳು ಅಂತ ನಾವು ಅದನ್ನು ಹೇಳ್ಬೋದು. ಆಲ್ಫಾ ಅಲೆ, ಬೀಟಾ ಅಲೆ, ಗಾಮಾ ಅಲೆ, ಥೀಟಾ ಅಲೆ, ಡೆಲ್ಟಾ ಅಲೆಗಳು ಅಂತ. ನಾವು ಮಾತಾಡಬೇಕಾದ್ರೆ ನಾವು ದಿನನಿತ್ಯದ ಚಟುವಟಿಕೆಯಲ್ಲಿ ಅದು ಬೀಟಾ ಸ್ಟೇಟಲ್ಲಿ ನಾವು ಇರ್ತೀವಿ. ಸುಮ್ಮನೆ ಕೂರ್ತೀವಲ್ವ, ಏನು ಮಾಡಿದೆ, ಅದಕ್ಕೆ ಸೈಲೆನ್ಸು ತುಂಬ ಮುಖ್ಯ ಅಂತೀವಿ. ಮಧ್ಯ ಸೈಲೆಂಟಾಗಿ ಕೂತ್ಕೊಂಡು ಅಬ್ಸರ್ವ್ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಆವಾಗ ಅದು ಬೀಟಾದಿಂದ ಆಲ್ಫಾಗೆ ಬರುತ್ತೆ ಸೈಲೆಂಟ್ ಆಗಿದ್ದಾಗ. ಇನ್ನೂ ಸ್ವಲ್ಪ ಮಂಪ್ರಾಗ್ತಾ ಇದೆ, ಸ್ವಲ್ಪ ಕಣ್ಮುಚ್ತಾ ಇದ್ದೀವಿ, ಬಾಡಿ ದೇಹ ಆಯಾಸ ಆಗಿದೆ, ಸ್ವಲ್ಪ ಮಂಪ್ರ ಸ್ಟೇಜ್ ಅಂತಂದರೆ ಅದು ಥೀಟಾ, ಟ್ರಾನ್ಸ್ ಸ್ಟೇಟು. ಆವಾಗ ನಾವು ಸಬ್ಕಾನ್ಷಿಯಸ್ ಮೈಂಡು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರುತ್ತೆ. ನಂತರ ಡೀಪ್ ಸ್ಲೀಪ್, ನಮ್ಗೆ ಎಚ್ಚರನೇ ಇಲ್ಲ, ನಿದ್ದೆ ಮಾಡ್ತಾ ಇದೀವಿ, ಡೆಲ್ಟಾ ಅದು. ಆಮೇಲೆ ಯೋಗ ಮಾಡೋರಿಗೆ, ಧ್ಯಾನ ಮಾಡೋರಿಗೆ ಗಾಮಾ ಸ್ಟೇಟ್ ಅಂತ ಒಂದು ಬರುತ್ತೆ. ಅದಿನ್ನೂ ಬೇರೆ ತುಂಬ ಉತ್ತಮವಾದ ಒಂದು ಮೆದುಳಿನ ಅಲೆಗಳು. ಸೊ ಇಲ್ಲಿ ನಮಗೆ ಒತ್ತಡ ಆದಾಗ ಬೀಟಾ ಫೈರ್ ಆಗ್ತಾ ಇರುತ್ತೆ. ಒಂಥರ ಹೆಂಗೆ ಅಂತಂದರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತಲ್ಲ, ಆ ಥರ ನಮ್ಮ ಮೆದುಳಿನಲ್ಲಿರುವ ನ್ಯೂರಾನ್ಗಳು ಶಾರ್ಟ್ ಸರ್ಕ್ಯೂಟ್ಗಳಾಗ್ತಾ ಇರುತ್ತೆ. ಸೊ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂದರೆ ಮ್ಯೂಸಿಕ್ ಕೇಳಿದಾಗ ಸೂದಿಂಗ್ ತುಂಬ ಚೆನ್ನಾಗಿ, ಈ ಫ್ಲೂಟ್ ಕೊಳಲಿನ ನಾದ ನೋಡಿ, ಕೃಷ್ಣ ಕೊಳಲಿನ ನಾದದಿಂದನೇ ಪ್ರಾಣಿಗಳೆಲ್ಲ ಬಂದು, ಹಸುಗಳೆಲ್ಲ ಕೇಳ್ತಾ ಇರ್ತಿದ್ವು, ಜನ ಎಲ್ಲ ಖುಷಿ ಪಡೋರು. ಗೋಪಿಕಾ ಸ್ತ್ರೀಯರು ಅವರ ಎಲ್ಲ ಕಷ್ಟಗಳನ್ನು ಮರೆತು ಕೃಷ್ಣನ ಹಿಂದೆ ಅಷ್ಟು ಜನ ಏನಕ್ಕೆ ಹೋಗ್ತಾ ಇದ್ರು ಅಂದರೆ ಈಸ್ ಅ ಕೌನ್ಸಿಲರ್ ಅಲ್ವಾ, ಒಬ್ರು ಮನಃಶಾಸ್ತ್ರಜ್ಞ ಅನ್ಬೋದು ಕೃಷ್ಣನ. ಯಾರಿಗೇನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ರು. ಹಾಗಾಗಿ ಕೃಷ್ಣನ ಸುತ್ತ ಜನಗಳು ಜಾಸ್ತಿ ಅಲ್ವಾ. ಹಾಗಾಗಿ ಆ ಥರ ಮಾಡೋದೇ ಆಗಲಿ. ಆಮೇಲೆ ಹಾಬೀಸ್, ನಮಗೆ ಅದು ಕುಕ್ಕಿಂಗ್ ಆಗ್ಬೋದು, ಗಾರ್ಡ್ನಿಂಗ್ ಆಗ್ಬೋದು, ಏನು ಬೇಕು ನಮಗೆ ಖುಷಿ ಆಗುತ್ತಲ್ಲ ಅಂಥದನ್ನು. ಒತ್ತಡ ಜಾಸ್ತಿ ಆಯಿತು, ಬೇಜಾರಾಗ್ತಾ ಇದೆ, ಸೊ ಒಂದು ಒಳ್ಳೆ ಅಡುಗೆ ಮಾಡೋದು, ಅದನ್ನ ತಿಂದಾಗ ಒಂಥರ ಸಮಾಧಾನ ಆಗುತ್ತೆ. ಕಾರಣ ಅಂಥ ಸಂದರ್ಭದಲ್ಲಿ ಒಳ್ಳೆ ಹಾರ್ಮೋನ್ಸ್ಗಳು ಬಿಡುಗಡೆ ಆಗುತ್ತೆ. ಈ ಡೋಪಮೈನು ಮತ್ತು ಸೆರಟನಿನ್ನು, ಆಕ್ಸಿಟಾಸಿನ್, ಎಂಡಾರ್ಫಿನ್ ಎಲ್ಲ ಹೇಳಿದ್ನಲ್ಲ, ಇವೆಲ್ಲ ಬಿಡುಗಡೆ ಆಗುವಂಥದ್ದನ್ನು ನಾವು ನೋಡಬಹುದು. ಹಾಬೀಸ್ಗಳಾಗ್ಬೋದು. ಇದರ ಜೊತೆಗೆ ನೇಚರ್ ವಾಕ್, ನೇಚರಲ್ಲಿ ಹೋಗಿ ಎಕ್ಸ್ಪೋಸ್ ಆಗೋದು. ಈಗ ತುಂಬ ಒತ್ತಡ ಆಗ್ತಿದೆ, ಸುಮ್ಮನೆ ಹೊರಗಡೆ ಹೋಗಿ ಒಂದು 5 ನಿಮಿಷ ಕೂತ್ಕೊಳ್ಳೋದು, ಒಂದು ಗಿಡ ಮರ ಏನೋ ನೋಡ್ಕೊಂಡು. ಆವಾಗ ನೇಚರ್ನ ನೋಡಿದಾಗ ಹಸಿರು, ಆಮೇಲೆ ಒಂದು ಸ್ವಲ್ಪ ಗಾಳಿ ಬೀಳ್ತಾ ಇರುತ್ತೆ. ಆಮೇಲೆ ಗ್ರೌಂಡಿಂಗ್ ಅಂತಲೂ ಅಂತೀವಿ, ಬರೀ ಕಾಲಲ್ಲಿ ಒಂದು ಸ್ವಲ್ಪ ಅಲ್ಲೇ ವಾಕ್ ಮಾಡೋಂಥದ್ದು ಹುಲ್ಲಿನ ಮೇಲೆ ಏನೋ. ಆವಾಗೇನಾಗುತ್ತೆ ಅಂದರೆ ಒತ್ತಡ ಕಮ್ಮಿ ಆಗ್ತಾ ಬರುತ್ತೆ. ಹೀಗೆ ನಮ್ಮ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ಬೋದು, ಕೇಳೋದು, ಆಮೇಲೆ ಒಳ್ಳೆಯದು ಓದೋದು, ನೋಡೋದು, ಏನಾದ್ರು ಒಳ್ಳೆಯದು ತಿನ್ನೋಂಥದ್ದು, ಈ ಥರ ಎಲ್ಲ ನಾವು ಮಾಡಬೇಕಾದ್ರೆ ಒಂದು ಮಟ್ಟಿಗೆ ಒತ್ತಡವನ್ನು ನಾವು ನಿವಾರಣೆ ಮಾಡ್ಕೋಬಹುದು. ಆಮೇಲೆ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಅಂಥದ್ದು. ಸ್ವಲ್ಪ ಏನೋ ಒಂದು ಸಂದರ್ಭ ಬಂದಿದೆ, ನೆಗೆಟಿವ್ ಅಂತ ಅನಿಸ್ಬೋದು, ಇಲ್ಲ ಇದರಿಂದ ಮುಂದೆ ಒಳ್ಳೆಯದೇ ಆಗ್ಬೋದು ನನಗೆ ಅನ್ನುವ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಬಂದಾಗ ಒತ್ತಡ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಆ್ಯಂಗರ್ ಮ್ಯಾನೇಜ್ಮೆಂಟು, ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋ ಅಂಥದ್ದು, ಪಾಸಿಟಿವ್ ಆ್ಯಟಿಟ್ಯೂಡ್ ಆಗೋದು, ಬ್ರಿಸ್ಕ್ ವಾಕ್ ಆ್ಯಂಡ್ ಟಾಕ್ ಅದು ಮಾಡ್ಕೋಬಹುದು.
ಈ ಥರ ಹಾಬಿಗಳು ಬೇಕಾದಷ್ಟಿದೆ ಈ ಥರದ್ದು. ನಾವು ಅದನ್ನು ಅಂದರೆ ನಮಗೆ ಅಂತ ಒಂದು ಸ್ವಲ್ಪ ಸಮಯವನ್ನು ಕೊಡ್ಬೋದು. ಮೆಡಿಟೇಷನ್ ಅಥವಾ ಧ್ಯಾನ ಅಂತಿರ್ತೀವಲ್ಲ, ಧ್ಯಾನ ಮಾಡಿದಾಗ್ಲೂ ಒತ್ತಡದ ತುಂಬ ಅದ್ಭುತ ನಿರ್ವಹಣೆ ಅಂತಂದರೆ ಧ್ಯಾನ, ಯೋಗ, ಪ್ರಾಣಾಯಾಮ ಇವು 3 ಮಾಡ್ತು ಅಂತಂದರೆ ಒತ್ತಡದ ನಿರ್ವಹಣೆಯನ್ನು ಅದ್ಭುತವಾಗಿ ನಾವು ಮಾಡ್ತಾ ಬರಬಹುದು. ಇದರ ಜೊತೆಗೆ ಒಳ್ಳೆಯ ಆಹಾರ ಅಂದರೆ ನ್ಯೂಟ್ರಿಟಿವ್ ಡಯಟು, ಅಂದರೆ ಸಸ್ಯಾಹಾರನೇ ಸ್ವಲ್ಪ, ಆವಾಗ ತುಂಬ ಸ್ಪೈಸ್ ಇರೋದಕ್ಕಿಂತ ಮೊಸರು, ಮಜ್ಜಿಗೆ, ಸ್ವಲ್ಪ ಉಪ್ಪಿನಕಾಯಿ ಅಥವಾ ಹಣ್ಣು, ಸೊಪ್ಪು, ತರಕಾರಿ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅಂದರೆ ಅಗಸೆ ಬೀಜ, ಈ ಥರದ್ದೆಲ್ಲ ಬಯೋಟಿನೇಟೆಡ್ ಫುಡ್ ಅಂತೀವಲ್ಲ, ದ್ರಾಕ್ಷಿ, ಗೋಡಂಬಿ, ಇದು ಬಾದಾಮಿ, ಈ ಥರದ್ದು ಅಂದರೆ ಒಂದು ಸ್ವಲ್ಪ ನ್ಯೂಟ್ರಿಟಿವ್ ಇರುತ್ತೆ, ಎನರ್ಜಿನೂ ಕೊಡುತ್ತೆ. ಆಮೇಲೆ ನೀರನ್ನು ಚೆನ್ನಾಗಿ ಕುಡಿಯೋಂಥದ್ದು. ಮತ್ತು ದಿನ ಸ್ವಲ್ಪ ಸೂರ್ಯನ ಬಿಸಿಲಿಗೆ ನಮ್ಮನ್ನು ನಾವು ಮೈ ಒಡ್ಡಿದಾಗ ವೈಟಮಿನ್ ಡಿ ಸಿಂಥಸಿಸ್ ಆಗುತ್ತೆ. ಒಟ್ಟಿನಲ್ಲಿ ಇದೆಲ್ಲ ನಮ್ಮ ದೇಹ, ಮನಸ್ಸು ಎಲ್ಲದನ್ನು ಚೆನ್ನಾಗಿ ಇದು ಮಾಡುತ್ತೆ. ಮುಖ್ಯವಾಗಿ ನಿದ್ದೆನೂ ಮಾಡಬೇಕು. ಒತ್ತಡ ಇದ್ದಾಗ ಸ್ವಲ್ಪ ನಿದ್ರೆನ ಮಾಡ್ತಾ ಬಂದರೆ ಏನಾಗುತ್ತೆ, ಮೆಲೋಟೋನಿನ್ ಸೆಕ್ರೇಷನ್ ಆಗುತ್ತೆ. ನಮ್ಮ ನಿದ್ದೆ ತುಂಬ ಡೀಪ್ ಸ್ಲೀಪಲ್ಲಿ ನಾವು ನಿದ್ರೆ ಒಂದು ಇದರಲ್ಲಿದ್ದಾಗ ಅದು ಒಳ್ಳೆಯ ಹಾರ್ಮೋನು. ಹಾಗಾಗಿ ಇದೆಲ್ಲ ಮ್ಯಾನೇಜ್ ಮಾಡ್ತಾ ನಾವು ಬಂದರೆ ಖಂಡಿತವಾಗ್ಲೂ ಒತ್ತಡ ಎಲ್ಲರಿಗೂ ಇರುತ್ತೆ. ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅಷ್ಟೇ. ಯಾರು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಅವರು ಜೀವನದಲ್ಲಿ ಚೆನ್ನಾಗಿರ್ತಾರೆ. ಆ ನಿರ್ವಹಣೆ ಗೊತ್ತಿಲ್ಲದಿದ್ದಾಗ ಏನಾಗುತ್ತೆ ಅಂದರೆ ಅನಾಹುತಗಳಾಗುತ್ತೆ, ತೊಂದರೆಗಳಾಗುತ್ತೆ. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.